ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗು ರೆಸಿಪಿ ಯಾವುದನ್ನು ನಾನು ಶೇರ್ ಮಾಡ್ಕೊಳ್ಳಕತ್ತಿಲ್ಲ ಇವತ್ತೇನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕೇನಪ್ಪ ಅಂತಂದ್ರೆ ನನಗೆ ದೀಪಾ ನಾಯಕ್ ಅನ್ನೋರು ರಿಪೀಟೆಡ್ ಆಗಿ ನನಗೆ ಒಂದು ಕಮೆಂಟ್ ಮಾಡಕತ್ತಿದ್ರು ನಿಮ್ದು ಮದ್ವಿದ ಆಲ್ಬಮ್ ತೋರಿಸ್ರಿ ಅಂತೇಳಿ ನನ್ನ ಮದ್ವಿದ ಆಲ್ಬಂಬು ಊರಾಗೈತ್ರಿ ನಾನು ಊರಿಗೆ ಹೋದಾಗ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಆದರೆ ನಾನು ಇವಾಗ ರೀಸೆಂಟಾಗಿ ಊರಿಗೆ ಹೋಗಿರಲಿಲ್ಲ ನಮ್ಮ ತಮ್ಮನ ಎಂಗೇಜ್ಮೆಂಟಿಗೆ ಹೋಗಿದ್ನಿ ಆದರೆ ನಾನು ನಮ್ಮ ಗಂಡ ಮನೆಗೆ ಹೋಗಿರಲಿಲ್ಲ ತವ್ರ ಮನೆಯಾಗ ಇದ್ನಿ ನನ್ನ ಫೋಟೋ ಎಲ್ಲ ಬಂದು ನಮ್ಮ ಗಂಡ ಮನೆಯಾಗನ ಅದಾವು ನಾನು ಅಲ್ಲಿ ಒಂದು 2-3 ದಿವಸ ಹಿಂಗೆ ವಸ್ತಿ ಹೋದ್ನಿ ಅಂದ್ರೆ ನಾನು ವೀಡಿಯೋಸ್ ಮಾಡ್ಬೋದು ಆದ್ರೆ ನಾನು ಹಿಂಗೆ ಹೋಗಿ ಒಂದು ತಾಸು ಹೋಗಿ ಹಿಂಗೆ ಬರ್ತೀನಲ್ಲ ಹಾಗಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗ್ವತ್ತು ಇನ್ನು ಸಮ್ಮರ್ ಹಾಲಿಡೇಸ್ಗೆ ನಾನು ಹೋಗ್ತೀನಲ್ಲೇ ಅಲ್ಲಿ ಹೋದಾಗಂತೂ ಗ್ಯಾರಂಟಿ ಮದ್ವಿದ ಆಲ್ಬಮ್ ಐತಲ್ಲ ಅದ್ರದ್ದು ಏನದು ವೀಡಿಯೋಸ್ನ ನಾನು ಮಾಡಿ ಶೇರ್ ಮಾಡ್ತೀನಿ ಆದ್ರೆ ಇವಾಗ ಎಂಗೇಜ್ಮೆಂಟ್ ಫೋಟೋ ಸಿಗ್ತಾವೆ ನಮ್ಮ ಹಾಗಾಗಿ ಅವನ್ನ ಇದರಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಫೋಟೋಸು ಮತ್ತು ನಾನು ಸ್ವಲ್ಪ ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ತೀರಾ ಸಣ್ಣಕ್ಕಿದ್ದಾಗಿನೂ ಫೋಟೋ ಇಲ್ಲ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಿಂದ ಒಂದಷ್ಟು ಫೋಟೋಸು ನಾವು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ವಲ್ಲ ಆ್ಯನ್ಯುವಲ್ ಡೇ ಅದು ಇದೆಯಲ್ಲ ಅಂಥವೆಲ್ಲ ಫೋಟೋಸ್ ಇವತ್ತು ಅದಾವು ನಮ್ಮ ಮನೆಯಾಗ ಅವನ್ನ ತೋರಿಸ್ತೀನಿ ಇವತ್ತು ಫಸ್ಟು ನಾನು ಎಂಗೇಜ್ಮೆಂಟ್ ಫೋಟೋಸ್ ತೋರಿಸ್ತೀನಿ ಆಮೇಲೆ ನಾನು ಮೈಸೂರಾಗ ವರ್ಕ್ ಮಾಡ್ತಿದ್ನೆಲ್ಲ ಟೀಚರಾಗಿ ಅಲ್ಲೇನೂ ಅಷ್ಟೇ ಒಂದಷ್ಟು ಸುಮಾರು ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲೇ ಅದು ಒಂದಷ್ಟು ಎಲ್ಲ ಸ್ಕೂಲ್ ಡೇ ಆಗಿರ್ಬೋದು ನಮ್ಮದು ಗ್ರ್ಯಾಜುಯೇಷನ್ ಡೇ ನಾನು ಟ್ರೈನಿಂಗ್ ಮಾಡ್ತಿದ್ನಲ್ಲ ಆವಾಗ ಎಲ್ಲ ಗ್ರ್ಯಾಜುಯೇಷನ್ ಡೇ ಎಲ್ಲ ಮಾಡಿದ್ದೀವಿ ನಾವು ಅವಾಗೆಲ್ಲ ಡ್ಯಾನ್ಸ್ ಆಡಿದ್ದು ಒಂದಷ್ಟು ಫೋಟೋಸ್ ಎಲ್ಲ ಅದಾವೆ ಅವನ್ನೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ ವಿಡಿಯೋ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವಾಗ ತೋರಿಸ್ತೇನಂತ ಫಸ್ಟು 2 ಆಲ್ಬಮ್ ಅದಾವ ಅವಾಗ ನೋಡ್ರಿ ನಮ್ದು ಯಾವಾಗ ಎಂಗೇಜ್ಮೆಂಟ್ ಆಗೈತೆ ಅಂದ್ರೆ 2014 ಒಳಗಾಗೈತಿ ಆವಾಗ ಈ ಥರದ ಆಲ್ಬಮ್ ಬಿದ್ದು ನೋಡ್ರಿ ಅಂದರೆ ಎಂಗೇಜ್ಮೆಂಟಕ್ಕಂದ್ರೆ ಈ ಥರ ಆಲ್ಬಮ್ ಮಾಡಿಸಿದ್ದೀವಿ ಈಗ ನಮ್ಮ ತಮ್ಮಂದು ನಮ್ಮ ತಂಗಿದು ಚೆನ್ನಾಗಿರೋ ಆಲ್ಬಮ್ ಮಾಡಿದಾರು ಆದ್ರೆ ನನ್ನ ಮದುವೆದು ಚಲೋ ಐತೆ ಆಲ್ಬಮ್ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಫಸ್ಟ್ ಇವಾಗ ಎಂಗೇಜ್ಮೆಂಟದು 2 ಆಲ್ಬಮ್ ಅದಾವೆ ಬರ್ರಿ ಇವಾಗ ತೋರಿಸ್ತೇನಂತ ಫಸ್ಟ್ ನೋಡ್ರಿ ಎಷ್ಟು ವರ್ಷ ಆಯ್ತು ಇವಾಗ 11 ವರ್ಷ ಆಯಿತು ನಮ್ಮದು ಎಂಗೇಜ್ಮೆಂಟ್ ಆಗಿ ಎಷ್ಟನೇ ತಾರೀಕು ಆಗೈತೆ ಅಂದ್ರೆ ಮಾರ್ಚ್ 18ನೇ ತಾರೀಕು ಆಗೈತೆ ನೋಡ್ರಿ ನಮ್ದು ಎಂಗೇಜ್ಮೆಂಟ ಅವಾಗ ನೋಡ್ರಿ ಹೆಂಗೆ ನಮ್ಮ ಮನೆಯವ್ರಿಗೆ ಎಷ್ಟು ಸಣ್ಣಕ್ಕದಾರು ನಾನು ಅಷ್ಟೇ ಭಾಳ ಸಣ್ಣಕ್ಕದೀನಿ ನೋಡ್ರಿ ಕ್ಲಿಯರಾಗಿ ಕಾಣತ್ತಾವ ಅಂತ ಅಂದ್ಕೊಳ್ತೀನಿ ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ನೋಡ್ರಿ ಸಿಂಗಲ್ ಐತಿ ಹೆಂಗದೀನಿ ನಾನು ಇದ್ರ ಕ್ಲಿಯರಾಗಿ ಬರತ್ತೋ ಇಲ್ಲ ಗೊತ್ತಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ತಡ್ರಿ ಅವಾಗ ಕ್ಲಿಯರಾಗಿ ಬರ್ತಾವೆ ನೋಡ್ರಿ ಇವಾಗ ಕ್ಲಿಯರಾಗಿ ಬರತ್ತಾವ ಅಂತ ಅಂದ್ಕೊಳ್ತೀನಿ ನಮ್ದು ಎಂಗೇಜ್ಮೆಂಟ್ ಆಗಿ 1 ಮಂತಿಗೆ ಅಂದ್ರೆ ಮದುವೆ ಆಯ್ತು ನೋಡ್ರಿ ಮಾರ್ಚ್ 18ಕ್ಕೆ ಎಂಗೇಜ್ಮೆಂಟ್ ಆಗಿತ್ತು ಏಪ್ರಿಲ್ 20ಕ್ಕೆ ಮದುವೆ ಆಯಿತು ಈ ಏಪ್ರಿಲ್ 20 ಬಂದ್ರೆ 11 ವರ್ಷ ಕಂಪ್ಲೀಟ್ ಆಯಿತು ನಾನು ನೋಡ್ರಿ ಹೆಂಗದೀನಿ ಭಾಳ ಸಣ್ಣಕ್ಕಿದ್ನೆ ಅವಾಗ 10th ಇದ್ದೀನಿ ನೋಡ್ರಿ ಅವಾಗ ನಾನು 10th ಮುಗ್ದಿತ್ತು ಇನ್ನೇನು ಎಕ್ಸಾಮ್ ಬರೋದ್ರೆ ಮುಗ್ದಿತ್ತು ಆದರೆ ನಮ್ಮ ಮನೆಯಾಗ ಬೇಗನೆ ಮದುವೆ ಮಾಡಿಬಿಟ್ರು ನೋಡ್ರಿ ಹೆಂಗದೀವಿ ನಾನು ನಮ್ಮ ಮನೆಯವರು ಭಾಳ ಸಣ್ಣಕ್ಕದೀವಿ ಅವಾಗೆಲ್ಲ ಈ ಮೇಕಪ್ ಪಾರ್ಲರ್ದು ಅದೆಲ್ಲ ಅಷ್ಟೊಂದೇನು ಇರಲಿಲ್ಲ ನಾವು ಮನ್ಯಾಗನ ಮೇಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾನಂತೂ ಏನು ಮೇಕಪ್ ಮಾಡ್ಕೊಂಡಿಲ್ಲ ನೋಡ್ರಿ ಬರೀ ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೇನೆ ಅಷ್ಟೇ ಮತ್ತು ಐಬ್ರೋ ಮಾಡಿಸ್ಕೊಂಡು ಬಂದಿದ್ನಿ ಇವಾಗಾದ್ರೆ ಎಲ್ಲ ಪಾರ್ಲರ್ದವ್ರನ್ನ ಕರೆಸಿ ರೆಡಿಯಾಗಿ ಎಲ್ಲ ಎಷ್ಟು ಚಂದ ಮಾಡ್ಕೋತಾರೋ ಆದ್ರೆ ನಮ್ಮ ಮದುವೆ ಟೈಮ್ದಾಗೆಲ್ಲ ಹಂಗಿರಲಿಲ್ಲ ನೋಡ್ರಿ ಇವರೇ ನಮ್ಮ ಸಣ್ಣತ್ತಿ ಇವರೇ ನಮ್ಮ ಮನೆಯವರೇ ಚಿಕ್ಕಮ್ಮ 3ನೇಯವರು ಇವರೇ ನಮ್ಮ ಊರ ಸ್ವಾಮಿಗಳು ನೋಡ್ರಿ ಇವರೇ ಆಮೇಲೆ ಈಕಿ ನನ್ನ ಫ್ರೆಂಡ್ ನೇತ್ರ ನೀವು ಗೃಹಪ್ರವೇಶದ ವಿಡಿಯೋದಲ್ಲಿ ನೋಡಿರ್ತೀರಿ ನೋಡ್ರಿ ಇಲ್ಲಿ ನಮ್ಮನ್ನ ನೋಡ್ರಿ ಆಮೇಲೆ ನಮ್ಮ ಅತ್ತಿಯವರು ಅಂದರೆ ನಮ್ಮ ತಂಗಿ ಇದ್ದಾಳಲ್ಲ ಅವ್ರ ಅತ್ತಿ ನನ್ನ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಮನ್ಯಾಗದ ಫಂಕ್ಷನ್ ಮಾಡಿದ್ದೀವಿ ನಾವು ಇಟ್ಟಿದ್ದಾರೆ ನೋಡ್ರಿ ನಮ್ಮ ಅತ್ತಿ ಅದಾರ ನಮ್ಮ ತಂಗಿ ನೋಡ್ರಿ ಹೆಂಗದಾಳ ಇಷ್ಟ ಅದಾಳ ಎಷ್ಟು ಸಣ್ಣಕ್ಕಿದಾಳೆ
ಇಲ್ಲಿ ನೋಡ್ರಿ ಇವರೆಲ್ಲ ಇವಾಗ ದೊಡ್ಡವರಾಗಿದ್ದಾರೆ. ಮೇಘ, ಈಕಿ ಹೆಸರು ಪಾರ್ವತಿ, ಈಕೆ ಹೆಸರು ಪಾರ್ವತಿ, ಈಕಿ ನಮ್ಮ ತಂಗಿರಿಕೆ. ಈ ಹುಡುಗಿ ಯಾರ್ದಂತ ಹೇಳಿ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಇವರು ನಮ್ಮ ಅರವಳ್ಳಿ ಅವ್ರು ನೋಡ್ರಿ. ಇವರೇ ನಮ್ಮ ಮನೆ ಬಾಜುಕ್ ಅದಾರ ಅಂಟಿ, ಅವ್ರು ಇವರೇ ನಮ್ಮ ಅಂಟಿ ನೋಡ್ರಿ ಹೆಂಗದಾರ. ಅವಾಗ ಎಷ್ಟು ತೆಳ್ಳಗದಾರು. ನಮ್ಮ ಮನೆಯವ್ರ ತಂಗಿಯವ್ರು, ನಮ್ಮ ನಾದಿನಿ ನೋಡ್ರಿ ಇವರೇ. ನನ್ನ ವಿಡಿಯೋದಲ್ಲೆಲ್ಲ ನೋಡಿರ್ತಾರೆ ನೀವು. ಇವರು ಅಷ್ಟೇ ನಮ್ಮ ಅಂಟಿನ. ನಮ್ಮ ಮನೆಯವರ ಎರಡನೇ ಚಿಕ್ಕಮ್ಮನ ಮಗಳು ಇವರು. ನಂದು ಮದ್ವೆ ವ್ಲಾಗ್ ಒಳಗೆಲ್ಲ ನೀವು ನೋಡಿರ್ತಾರೆ. ಅಂದ್ರೆ ನಾನು ಲಾಸ್ಟ್ ಟೈಮ್ ಈಗ 1 ಇಯರ್ ಬ್ಯಾಕ್ ಅನ್ನಿಸ್ತತಿ ಒಂದು ಮದ್ವೆದ ವ್ಲಾಗ್ ಹಾಕಿದ್ನಲ್ಲ, ಆ ವ್ಲಾಗಲ್ಲಿ ನೀವು ನೋಡಿರ್ತೀರಿ. ಇವರು ನೋಡ್ರಿ ಹುಬ್ಬಳ್ಳಿ MK ಹುಬ್ಬಳ್ಳಿ ಊರವ್ರ. ನಮ್ಮ ಅಂಟಿ ಅದಾರಲ್ಲ ಅವರ ಅಂದ್ರೆ ನಮ್ಮ ಅಂಟಿ ಅವ್ರ ಹಸ್ಬೆಂಡ್ ಅದಾರಲ್ಲ ನಮ್ಮ ಕಾಕ, ಅವ್ರ ಅತ್ತಿ ನೋಡ್ರಿ. ಇವ್ರೆ ಸೋದರ ಅತ್ತಿ. ಈ ಅಮ್ಮ ಇವಾಗಿಲ್ಲ, ತೀರ್ಕೊಂಡಾರ ಇವರು. ನಮ್ಮ ಅತ್ತಿ ಫ್ರೆಂಡ್, ಇವರು ಕ್ಲೋಸ್ ಫ್ರೆಂಡ್. ನಮ್ಮ ಮದುವೆ ಆದಮೇಲೆ ಸುಮಾರು ಭಾಳ ದಿವಸ ಏನು ಇರಲಿಲ್ಲ ಇವರು. ಒಂದು ವರ್ಷನೂ ಆಗಿರಲಿಲ್ಲ, ಅವಾಗನ ತೀರ್ಕೊಂಡ್ರಿ ಇವ್ರೆ. ನಮ್ಮ ದಿವ್ಯ ಅದಾಳ ನೋಡ್ರಿ ಇಲ್ಲೇ. ಇವಾಗ ಎಷ್ಟು ದೊಡ್ಡಕ್ಕಾಗಿದ್ದಾಳು, ಅವಾಗ ಏಟದಾಳ. ಇವರು ನಮ್ಮ ಅಂಟಿ, ಇವರ ಓರ್ಗಿತ್ತಿ ನೋಡ್ರಿ. ಇವ್ರೆ ಅಂದ್ರೆ ನಮ್ಮ ಕಡೆ ಏನಂತಾರೋ ನೆಗೆನಿ ನೋಡ್ರಿ ಇವ್ರೆ. ಇವರಿಬ್ರು ನಮ್ಮ ಅತ್ತಿಗಳು ನೋಡ್ರಿ. ಇವರು ಹೊಸರವ್ರೆ ಇವರು ಅಂಟಿ. ಇವರು ನಮ್ಮ ಅತ್ತಿ ಅಂತ ಏನಿಲ್ಲ, ಸಣ್ಣ ಅತ್ತಿ, ಅವರ ಅತ್ತಿ ನೋಡ್ರಿ ಇವ್ರ. ಇವರು ಅವ್ರ ಅಂತ ಅನಿಸ್ತತಿ. ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಅದಾರ ನೋಡ್ರಿ. ಪೂಜಾ, ಗೌರಿ, ನೇತ್ರ. ಮೊನ್ನೆ ನಮ್ಮ ತಮ್ಮನ ಎಂಗೇಜ್ಮೆಂಟಿಗೆ ಇವರಿಬ್ಬರು ಬಂದಿದ್ರು. ಈಕಿ ಬಂದಿರಲಿಲ್ಲ. ಈಕಿ ನಾಗ್ಪುರ ಒಳಗೆ ಇರ್ತಾಳೆ, ಹಾಗಾಗಿ ಆಕಿ ಬರೋಕ್ಕಾಗಿರಲಿಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಫಸ್ಟ್ ಮದುವೆ ಆಗಿದ್ದಂದ್ರೆ ನಂದ ನೋಡ್ರಿ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ನಮ್ಮ ಅತ್ತಿ ಅದಾರ ನೋಡ್ರಿ ಇಲ್ಲೇ. ಇವರು ಯಾರಂತ ಗೊತ್ತಿಲ್ಲ ನನಗೆ. ಇವರು ನಮ್ಮ ಅಂಟಿ ಅದಾರಲ್ಲ, ನಮ್ಮ ಅಂಟಿ ಅವ್ರ ಅತ್ತಿ ನೋಡ್ರಿ ಇವ್ರೆ. ಇವರು ಅಂಟಿ ನಮ್ಮೂರವ್ರನ್ನ. ಇವರು ನಮ್ಮೂರವ್ರು ಅನಿಸ್ತತಿ, ಅಷ್ಟೊಂದು ಗೊತ್ತಾಗ್ವತ್ತು ನನಗೆ ನೋಡ್ರಿ. ನಾನಂತೂ ಭಾಳಕ್ಕೆ ನಮ್ಮ ಊರಾಗಿರೋದನ್ನ ಇಲ್ಲ, ಅರವಳ್ಯಾಗ. ಹಾಗಾಗಿ ನನಗೆ ಮಂದಿದು ಮಕ್ಕ ಅಷ್ಟೊಂದು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ಈ ಅಮ್ಮ ಬಂದು ನಮ್ಮ ಮನೆಯವರ ಫ್ರೆಂಡ್ ಅವರ ಅವ್ವ ನೋಡ್ರಿ. ಇವ್ರು ನಮ್ಮ ಮನೆ ಹತ್ರನ ಅದಾರ ಇವರು. ನಮ್ಮ ತಂಗಿ ಇದ್ದಾಳಲ್ಲ, ಅವರ ನಾದಿನಿ ನೋಡ್ರಿ ಇವ್ರೆ. ಅಂದ್ರೆ ನಮ್ಮ ಅತ್ತಿ ಮಗಳು. ನಮ್ಮ ಅಂಟಿ ಫ್ರೆಂಡು. ನಮ್ಮ ಅಂಟಿ ಅದಾರಲ್ರಿ, ಇವರ ಅತ್ತಿ ನೋಡ್ರಿ ಇವ್ರೆ. ಇನ್ನೂ ಅದಾರ ಇವ್ರೆ, ಇನ್ನೂ ಗಟ್ಟಿದಾರು ಅವ್ರು ನೋಡ್ರಿ. ಇವ್ರಿ ನಮ್ಮ ಅಂಟಿ ಅವರ ಅತ್ತಿ. ನಮ್ಮ ದೊಡ್ಡವರೇ ಅಂದ್ರೆ ನಮ್ಮ ಅವ್ವನ ಅಕ್ಕ. ಇವರಿಬ್ಬರ ಮಗಳು ದಿವ್ಯಾ ನಿತ್ತಾಳೆ ಇಲ್ಲೇ. ಈಕಿ ಗಂಗಮ್ಮ, ದಿವ್ಯಾ ನಮ್ಮ ಅಕ್ಕಗಳ ಅವ್ವ, ನಮ್ಮ ದೊಡ್ಡವ್ವ ಅಂದ್ರೆ ದಿವ್ಯಾಗಳ ಅಜ್ಜಿ. ಇವರು ನಮ್ಮೂರವ್ರ. ಇವರ ನಮ್ಮ ದೊಡ್ಡಪ್ಪ ನೋಡ್ರಿ. ಇವ್ರು ಅಂದ್ರೆ ನಮ್ಮ ಅಪ್ಪನ ಅಣ್ಣ. ಇವರು ನಮ್ಮ ಅವ್ವನ ಸೋದರ ಮಾವ. ಇವಾಗ ಇಲ್ಲವರು, ಇವಾಗ ಒಂದು ತೀರ್ಕೊಂಡು ಒಂದು 2 ತಿಂಗಳಾಯ್ತು ಅಷ್ಟೇ. ನಮ್ಮ ಅವ್ವಾಗ ಹುಷಾರಿಲ್ಲ ಅಂತ ನಾನು ಊರಿಗೆ ಹೋಗಿದ್ನಲ್ಲ, ಅವಾಗ ತೀರ್ಕೊಂಡ್ರು ನೋಡ್ರಿ. ಇವ್ರೆ ನಮ್ಮ ಅವ್ವನ ಸೋದರ ಮಾವ. ಇವರೇ ತೀರ್ಕೊಂಡ್ರು, ಇವಾಗಿಲ್ಲ ಅವರು.
ಇವರು ನಮ್ಮ ಆಂಟಿಗಳ ಮಾಮ ನೋಡ್ರಿ ಇವರೇ. ಇವರು ನಮ್ಮೂರಾಗಿನವ್ರೆ. ಇದೊಂದು ಆಲ್ಬಮ್. ನಮ್ಮ ಅಜ್ಜಿ ನೋಡ್ರಿ ಇವ್ರೆ, ನಮ್ಮ ಅವ್ವನ ಅವ್ವ. ಇದೊಂದು ಫೋಟೋ. ಇನ್ನೊಂದು ಆಲ್ಬಮ್ ಐತಾಡ್ರಿ, ತೋರಿಸ್ತೇನೆ ಅಂತ. ಇವೆಲ್ಲ ಲಾಸ್ಟಿಗೆ ತೆಗ್ದಿರೋವಂಥ ಫೋಟೋಸ್ ಇವೆ. ನನಗೆ ಎಂಗೇಜ್ಮೆಂಟ್ ದಿವಸನ ಜ್ವರ ಬಂದಿದ್ದು, ಹಾಗಾಗಿ ಕಣ್ಣು ನೋಡ್ರಿ ಹೆಂಗದವು, ಕೆಂಪಗಾಗಿದ್ದು. ಅವತ್ತು ಜ್ವರ ಬಂದಿದ್ದು ನನಗೆ. ನಮ್ಮ ಶ್ರೇಯಸ್ ನೋಡ್ರಿ ಎಷ್ಟು ಸಣ್ಣವದನ. ಇವಾಗ ದೊಡ್ಡ ಮಗೇನ, ಅವಾಗ ಸಣ್ಣವಿದ್ದ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಇವರೆಲ್ಲ, ನಮ್ಮ ಕ್ಲಾಸ್ಮೇಟ್. ನೇತ್ರ, ಗೌರಿ, ಇಕ್ಯು ನೇತ್ರ, ಪೂಜಾ, ಲಕ್ಷ್ಮಿ, ಗೌರಿ. ಮೊನ್ನೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ಗೆ ಇಕ್ಕಿ ಬಂದಿದ್ಲು, ಆಮೇಲೆ ಇಕ್ಕಿ ಬಂದಿದ್ಲು. ಇಕ್ಕಿ ಅಂತೂ ನಾನು ಮದುವೆ ಆದಾಗಿಂದ ಇವತ್ತಿನವರೆಗೂ ಭೇಟಿಯಾಗೇ ಇಲ್ಲ. ಇಕ್ಕಿ ನಾಗ್ಪುರದೊಳಗೆ ಇರ್ತಾಳೆ. ಆಮೇಲೆ ಈಗಿನೂ ಅಷ್ಟು ಸುಮಾರು ದಿವಸ ಆಯಿತು ಭೇಟಿಯಾಗೇ ಇಲ್ಲ. ಇವರಷ್ಟು ಜನ ಈ ಫೋಟೋದೊಳಗೆ ನಿಂತಾರೋ. ಆಮೇಲೆ ಇಲ್ಲೊಂದಷ್ಟು ಜನ ಅದಾರ ನೋಡ್ರಿ. ಇಕ್ಕಿ ಮೇಘ, ಭಾಗ್ಯ, ಲತಾ, ಕಾವೇರಿ, ಇಕ್ಕಿ ಪ್ರಿಯಾಂಕಾ, ಆಮೇಲೆ ತೇಜಸ್ವಿನಿ. ಇದ್ರೊಳಗೆ ಇಕ್ಕಿ ನಮ್ಮ ಓಣ್ಯಾಗ ಇರ್ತಾಳೆ. ಇದ್ಲು, ಇವಾಗಿಲ್ಲ. ಏನದು ಬಾಡಿಗೆ ಮನೆ ಮಾಡ್ಕೊಂಡು ಅವ್ರು ಬೇರೆ ಕಡೆ ಹೋಗ್ಯಾರ. ಇಕ್ಕಿ ಭಾಗ್ಯ ಅವ್ರು 10th ಮುಗಿದು ಆವಾಗಿಂದ ವಾಪಸ್ ನೋಡ್ರಿ ನನಗೆ ಭೇಟಿಯಾಗೇ ಇಲ್ಲ, 10th ಮುಗ್ದಾದ್ಮೇಲಿಂದ. ಇಕ್ಕಿ ಲತಾ ಮೊನ್ನೆ ನಮ್ಮ ತಮ್ಮನ ಎಂಗೇಜ್ಮೆಂಟಿಗೆ ಬಂದಿದ್ಲು. ಅವಾಗ ಫುಲ್ಲು ಪ್ರೆಗ್ನೆಂಟ್ ಇದ್ಲಕ್ಕಿ, ಬರೋದಿಲ್ಲ ಅಂತ ಹೇಳಿದ್ಲು, ಆದ್ರೂ ಬಂದಿದ್ಲು. ಇವಾಗ ಡೆಲಿವರಿ ಆಗೈತೆ ನೋಡ್ರಿ ಈಕಿಗೆ. ಈಕಿನೂ ನಮ್ಮ ಫ್ರೆಂಡ ಕಾವೇರಿ ಅಂತೇಳಿ. ಈಕಿನೂ ಅಷ್ಟ ನಾನು ಸುಮಾರು ಸರಿ ಏನು ಭೇಟಿ ಮಾಡಿಲ್ಲ, 1 ಸರಿ 2 ಸರಿ ಅಷ್ಟೇ ಭೇಟಿ ಆಗಿರ್ಬೋದು. ಈಕಿನೂ ಅಷ್ಟ 1 ಸರಿನೂ ನೋಡಿಲ್ಲ ನಾನು 10th ಬಿಟ್ಟಾದ್ಮೇಲೆ. ಈಕಿನೂ ಅಷ್ಟ 1 ಸರಿನೂ ಎಲ್ಲೂ ಮೀಟ್ ಆಗಿಲ್ಲ. ಒಂದಷ್ಟು ಜನ ಊರಿಗೆ ಹೋದಾಗೆಲ್ಲ ಸಿಗ್ತಾ ಇರ್ತಾರೋ, ಅಂದರೆ ಒಂದಷ್ಟು ಜನ ಅಲ್ಲೇ ನಮ್ಮ ಊರಾಗನ ಬೈಲೊಂಗಲಾಗನ ಮದುವೆ ಆಗಿದಾರೋ, ಅವರೆಲ್ಲ ಸಿಗ್ತಾರೋ. ಆದರೆ ದೂರ ಬೇರೆ ಕಡೆ ಮದುವೆ ಆಗಿರೋರಂತೂ ಸಿಗಂಗಿಲ್ಲ ನೋಡ್ರಿ. ಇಷ್ಟು ಜನ ಬಂದಿದ್ರು ಅವಾಗ ನಮ್ಮ ಹನ್ನಕ್ಕವಾಗ. ಇಲ್ಲಿ ನೋಡ್ರಿ ನಮ್ಮ ಆಂಟಿ ಮತ್ತು ನಮ್ಮ ಕಾಕ ಅದಾರು. ನಮ್ಮ ಕಾಕ ನೋಡ್ರಿ ಯಾವಾಗ ಹೆಂಗದಾರ, ಇವಾಗ ಫುಲ್ ಸ್ಟೈಲಿಶಾಗಿ ಚೇಂಜ್ ಆಗಿಬಿಟ್ಟಾರು. ಇವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ನೋಡ್ರಿ, ಇವರೇ ಊರಾಗಿನವ್ರೆ. ಆಮೇಲೆ ಇಲ್ಲಿ ಒಂದಷ್ಟು ಈ ಅಣ್ಣ ನೋಡ್ರಿ ತೀರ್ಕೊಂಡ್ರಿ ಇವ್ರ ಇಲ್ಲಿವಾಗ. ಇವರು ನಮ್ಮೂರವ್ರನ್ನ. ಇವರ ಹಸ್ಬೆಂಡ ಇವ್ರು ನೋಡ್ರಿ, ನಮ್ಮ ಸಣ್ಣತ್ತಿ ಅದಾರಲ್ಲ ಅವ್ರ ಮೈದ್ನ ಇವರು. ನಮ್ಮ ಆರೋಡ್ ಬರ್ತಾನಲ್ಲ, ನೋಡಿದಾರ್ರಿ ನೀವು ನಂದು ವಿಡಿಯೋದೊಳಗೆ, ಅವರ ಕಾಕ ಇವರು ಲಾಸ್ಟ್ನೇದವರು. ನನಗೆ ಇಲ್ಲಿ ಅಂದ್ರೆ ನಮ್ಮ ಮನೆಯವ್ರಿಗೆ ತೋರಿಸಿ ಮದುವೆ ಮಾಡಿಕೊಟ್ಟಿದ್ದು ಇವರು ನೋಡ್ರಿ. ಇವರ ಈ ಸಂಬಂಧ ತೊಗೊಂಡು ಬಂದಿದ್ದು, ಅದು ಫಿಕ್ಸ್ ಆಗೇ ಬಿಡ್ತು. ಈ ಸಂಡೇ ಇವ್ರ ಮದುವೆ ಇತ್ತು, ನೆಕ್ಸ್ಟ್ ಸಂಡೇ ನಮ್ಮ ಮದುವೆ ಇತ್ತು ನೋಡ್ರಿ. ಹಂಗೆ ಇವ್ರದ್ದು ಫಸ್ಟ್ ಫಿಕ್ಸ್ ಆಯಿತು, ಆಮೇಲೆ ನಮ್ಮದು ಫಿಕ್ಸ್ ಆಯಿತು. ಇವಾಗ ನಮ್ಮ ಮದುವೆಯಾಗಿ 11 ವರ್ಷ ಆಯ್ತು ನೋಡ್ರಿ. ಅವ್ರದ್ದು ನಂದು ಮದುವೆ 1 ವಾರ ಹಿಂದೆ ಮುಂದೆ. 1 ವಾರ ಅವ್ರದ್ದು ಬೇಗ ಆಯಿತು, 1 ವಾರ ನಂದು ಲೇಟಾಗಾಯಿತು. ಇವರ ನೋಡ್ರಿ ನನ್ನ ಇಲ್ಲಿ ನಮ್ಮ ಮನೆಯವ್ರಿಗೆ ಕೊಡಿಸಿದ್ದು, ಅಂದ್ರೆ ಸಂಬಂಧ ನೋಡಿದ್ದು. ಅವರು ಬಂದಿದ್ರು ಅವಾಗ ಫಂಕ್ಷನ್ಗೆ. ನಮ್ಮ ತಮ್ಮ ನೋಡ್ರಿ ಹೆಂಗದ, ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ಲ ಅವ ನೋಡ್ರಿ ಇವ ಹೆಂಗದನ, ಸಣ್ಣವಿದ್ದವಾಗ. ಇಕ್ಕಿ ದಿವ್ಯ ಇವಾಗ ದೊಡ್ಡಕ್ಕಿಗೇಳ. ನಮ್ಮ ಅತ್ತಿ ನೋಡ್ರಿ, ಅಂದ್ರೆ ನಮ್ಮ ಸೋದರ ಮಾವನ ಹೆಂಡತಿ ನಮ್ಮ ಅತ್ತಿ. ಇವ್ರ ತಂಗಿ ಇವರು ನಮ್ಮ ಅತ್ತಿನ ನೋಡ್ರಿ. ನಮ್ಮ ಅತ್ತಿ ನಮ್ಮ ಮಾಮ ಅದಾರ ನೋಡ್ರಿ. ಪಾಪ ನಮ್ಮ ಮಾಮ ಇಲ್ಲಿವಾಗ ಅವರು ತೀರ್ಕೊಂಡು ಒಂದು 3 ವರ್ಷನೋ 4 ವರ್ಷ ಆಯ್ತು ಅಂತ ಅನಿಸ್ತತಿ. 4 ವರ್ಷ ಅಂತೂ ಆಯಿತು. ಯಾಕಂದ್ರೆ ಸಾನ್ವಿ ಒಂದು 6 ಮಂತ್ಸ್ ಇದ್ಲು, ಆವಾಗನ ತೀರ್ಕೊಂಡಾರವ್ರ ನೋಡ್ರಿ. ಪಾಪ ಇವಾಗ ಅದು ಇದ್ದರೆ ನಮ್ಮ ಸಾನ್ವಿನದು ನೋಡಿ ಎಷ್ಟು ಖುಷಿ ಪಡ್ತಿದ್ರು. ಇವಾಗಿಲ್ಲ ಅವರು ನೋಡ್ರಿ, ಇಲ್ಲಿದ್ದಾರೆ. ನಮ್ಮವ್ವ ನಮ್ಮಪ್ಪ ನೋಡ್ರಿ. ನಮ್ಮವ್ವ ಅಂತೂ ಅವಾಗ ಹೆಂಗದಾಳ ಈಗೂ ಹಂಗದಾಳ. ನಮ್ಮಪ್ಪ ಸ್ವಲ್ಪ ಪಾಪ ವಯಸ್ಸಾದಾರ ಹಂಗಾಗಿದ್ದಾರೆ ಅಷ್ಟೇ ಈಗ. ಇಲ್ಲಾಂದ್ರೆ ನಮ್ಮವ್ವ ನೋಡ್ರಿ ಯಾವಾಗಲೂ ಹಾಗೆ, ಸಣ್ಣನೂ ಆಗೋಲ್ಲ, ದಪ್ಪನೂ ಆಗೋದಿಲ್ಲ, ವಯಸ್ಸು ಆಗೋದಿಲ್ಲ, ಏನೂ ಆಗೋದಿಲ್ಲ. ನಮ್ಮವಾಗ ಹೆಂಗದಾಳ ಹಂಗದಾಳು. ನಮ್ಮಪ್ಪ ನೋಡ್ರಿ, ನಮ್ಮಪ್ಪ ಸ್ವಲ್ಪ ಇವಾಗ ವಯಸ್ಸಾದಾರಂಗೆ ಆಗ್ಯಾರು.
ಇಲ್ಲಿ ನೋಡ್ರಿ ನಮ್ಮ ಮಾವ ನೋಡ್ರಿ ಇವರೆಲ್ಲ ನಮ್ಮಪ್ಪನ ಕಡೆ ನಮ್ಮಪ್ಪದು ಎಲ್ಲರೂ ಕೂಡಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಇವರು. ಈ ಅಂಕಲ್ ಇಲ್ಲಿ ಇವಾಗ ಇವರು ತೀರ್ಕೊಂಡರು. ನಮ್ಮ ಅವ್ವನ ಅಣ್ಣ ನೋಡ್ರಿ ಇವ್ರು ನಮ್ಮ ಸೋದರ ಮಾವ. ಇಲ್ಲಿ ಒಂದಷ್ಟು ಜನ ನಮ್ಮ ಗೆಳತಿ ನೇತ್ರಾದಳಲ್ಲ, ನೇತ್ರಾಗಳ ಅಪ್ಪ ನೋಡ್ರಿ ಇವರು ಈರಪ್ಪ ಕಾಕ ಅಂತೇಳಿ ನಮ್ಮ ಮನೆ ಎದುರುಗಡೆ ಬಸ್ನಿಂಗ್ ಮಾವ, ಇವರು ನಮ್ಮ ಕಾಕ. ನಾನಂತೂ ಸುಮಾರು ದಿವಸ ಆಯಿತು ಈ ಆಲ್ಬಮ್ ನೋಡೇ ಇರಲಿಲ್ಲ. ಇವಾಗ ಊರಾಗಿದ್ದು ಮೊನ್ನೆ ನಮ್ಮವ್ವ ಕೊಟ್ಟು ಕಳಿಸೇಳು, ಹಾಗಾಗಿ ಒಂದು ವಿಡಿಯೋ ಮಾಡಿರಾತು. ಎಲ್ಲ ಮೆಮೊರೀಸ್ ಇರ್ತಾವೆ ಯೂಟ್ಯೂಬ್ ಒಳಗೆ ಅಂಥೇಳಿ, ಫೋಟೋ ಎಲ್ಲ ಹಾಳಾದರೂ ಯೂಟ್ಯೂಬ್ದೊಳಗೆ ಇರ್ತಾವಲ್ಲ ಅಂಥೇಳಿ ವಿಡಿಯೋ ಮಾಡಾಕತ್ತೀನಿ. ಹಂಗೆ ಅವ್ರು ಪದೇ ಪದೇ ಕೇಳಾಕತ್ತಿದ್ರು ಮದ್ವೆದು ಆಲ್ಬಮ್ದು ವಿಡಿಯೋ ಮಾಡಿರಿ ಅಂಥೇಳಿ. ಅದು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಕತಿ, ಹಾಗಾಗಿ ಎಂಗೇಜ್ಮೆಂಟ್ ಫೋಟೋಸ್ನ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಎಷ್ಟು ಸಣ್ಣದೇನು ನೋಡ್ರಿ ನಾನು. ಇದು ಮೊಬೈಲ್ದಾಗ ತೆಗ್ದಿದ್ದು ಫೋಟೋ, ಇದು ಮದುವೆ ಆದಮೇಲಿಂದಿದು ಮೊಬೈಲ್ದಾಗ ತೆಗ್ದಿದ್ದು ಫೋಟೋ. ಅದೇನು ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಯಾಕಂದ್ರೆ ಅವಾಗ ನಮ್ಮ ಮದುವೆ ಟೈಮ್ದಾಗ ಸ್ಕ್ರೀನ್ ಟಚ್ ಮೊಬೈಲ್ ಅಷ್ಟೊಂದು ಇರಲಿಲ್ಲ. ನಮ್ಮ ಮದುವೆಯಾಗಿ 1 ವರ್ಷನೋ 2 ವರ್ಷ ಆಗಿತ್ತು, ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಜಾಸ್ತಿ ಅದು. ಆಮೇಲೆ ನಾವು ತೊಗೊಂಡಿವಿ, ಅದಕ್ಕೂ ಮುಂಚೆ ಒಂದು ಬೇಸಿಕ್ ಸೆಟ್ ಇತ್ತು. ಇಲ್ಲಿ ನೋಡ್ರಿ ನಾನು ಮೈಸೂರಾಗ ಕೆಲಸ ಮಾಡ್ತಿದ್ನಿ ಸ್ಕೂಲಲ್ಲಿ ಅಂತ ಏನಿಲ್ಲ, ಅಲ್ಲಿ ನೋಡ್ರಿ ಇದು ಗಣಪತಿ ಹಬ್ಬ ಇತ್ತು. ಅಲ್ಲೆಲ್ಲ ನಾವು ಕೈಲೇ ಗಣೇಶನ್ ಮಾಡಿ ಮಕ್ಕಳಿಗೆ ಕೊಡ್ತಿದ್ವಿ. ಆವಾಗ ತೆಗ್ದಿರೋಂಥ ಫೋಟೋ ಇದು. ಇದ್ರೊಳಗಂತೂ ನೋಡ್ರಿ ಅಷ್ಟು ಸಣ್ಣ ಅದನ್ನು ನಾನು ಈ ಸೀರೆ ನಂದು ಗೋಧಿ ಉಡಕ್ಕಿ ಸೀರೆ ನೋಡ್ರಿ, ಇದು ತೀರಾ ಸಣ್ಣಗೈದ್ನಿ ಆವಾಗ. ನಮ್ಮ ಆಂಟಿ ಮಗ ನೋಡ್ರಿ ಇಲ್ಲೋದಷ್ಟು ಫೋಟೋ ಇದಾವೆ, ನೀನು ತೋರ್ಸಂಗಿಲ್ಲ. ಇವ್ನು ತೋರಿಸ್ತೀನಿ ತಡ್ರಿ. ನಮ್ದು 10th ಏನಿದು ಸೆಂಡ್ ಆಫ್ ಇರ್ತೈತಲ್ಲ ಅವಾಗಿಂದು ನೋಡ್ರಿ ಇದು. ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೇ ಥರನ ಬಟ್ಟೆ ತೊಗೊಂಡಿದ್ದೀವಿ. ನಾನು ಎಂಗೇಜ್ಮೆಂಟ್ ಆಗಿ ಒಂದು 3-4 ದಿವಸ ಆಗಿತ್ತು ಅಷ್ಟೇ, ಆವಾಗನ ಇತ್ತಿದು ಏನದು ಸೆಂಡ್ ಆಫ್ ಇತ್ತು, ಆ್ಯನ್ಯುವಲ್ ಡೇ ಇತ್ತು. ಅಂದರೆ ಡ್ಯಾನ್ಸ್ ಎಲ್ಲ ಏನಿರಲಿಲ್ಲ, ಬರೀ ಸೆಂಡ್ ಆಫ್ ಅಂದ್ರೆ ಈ ಪಾರ್ಟಿ ಥರ ಮಾಡಿ ಕಳಿಸಿದ್ರಷ್ಟೇ. ಅವಾಗಿನ ಫೋಟೋಸ್ ನೋಡ್ರಿ ಅವಾಗೆಲ್ಲ ತೆಗೆಸ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡು ಹೋಗಿದ್ರು, ನಾನು ನನ್ನ ಫ್ರೆಂಡ ಮಾತ್ರ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೀವಿ ನೋಡ್ರಿ. ಒಂದೇ ಥರ ಡ್ರೆಸ್ ತೊಗೊಂಡಿದ್ದೀವಲ್ಲ ಹಾಕ್ಕೊಂಡು ಹೋಗಿದ್ದೀವಿ. ಇಲ್ಲಿದ್ದೇವೆ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸೀರೆ ಉಟ್ಕೊಂಡು ಬಂದರು. ಈಕಿ ಲಕ್ಷ್ಮಿ, ಗೌರಿ, ಪೂಜಾ, ನೇತ್ರ, ದೀಪ, ಶಿಲ್ಪಾ. ಈಕಿ ದಿನ ಮದುವೆಗಿಲ್ಲ ನೋಡ್ರಿ, ಈಕಿ ಇಲ್ಲೇ ಬೆಂಗಳೂರಾಗಿರ್ತಾಳೆ. ಆಮೇಲೆ ಲತಾ, ಕಾವೇರಿ, ಈಕಿ ಹೀರಾ ಅಂತೇಳಿ, ಈಕಿ ನಾನು ಭಾಳ ದಿವಸ ನಾನು ನೋಡೇ ಇಲ್ಲ, ಭಾಳ ವರ್ಷ ಆಯಿತು ನೋಡೇ ಇಲ್ಲ. ಗೌರಿ, ಪ್ರಿಯಾಂಕಾ, ನೇತ್ರ, ನಾನು, ಜ್ಯೋತಿ ಬಡ್ಲಿ ನೋಡ್ರಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಳಕ್ಕೆ ಇವಾಗ ಮಿಸ್ ಮಾಡ್ದಂಗೆ ನೋಡ್ರಿ. ಅವಾಗ ಹೆಂಗದಾಳ, ಇವಾಗ ಸ್ವಲ್ಪ ದಪ್ಪಗ್ಯಾಳ. ಆಮೇಲೆ ಈಕಿ ವೀಣಾ, ಈಕಿ ತೇಜಸ್ವಿನಿ. ಇದ್ರೊಳಗೆ ನನಗೆ ರೆಗ್ಯುಲರಾಗಿ ಎಲ್ಲರೂ ಸಿಗ್ತಾರೋ, ಯಾರ್ಯಾರು ಸಿಗಂಗಿಲ್ಲ ಅಂದ್ರೆ ಈಕಿ ನೋಡ್ರಿ, ಈಕಿನಂತೂ ನೋಡಿಲ್ಲ, ಈಕಿಯೂ ಇಲ್ಲ, ಹೀರಾ. ಆಮೇಲೆ ಈಕಿ ನೋಡ್ರಿ ತೇಜಸ್ವಿನಿ, ಗೌರಿ. ಇಷ್ಟು ಜನನ ರೆಗ್ಯುಲರಾಗಿ ಇವ್ರೇನು ಭೇಟಿ ಆಗಂಗಿಲ್ಲ. ಮದುವೆ ಆದಮೇಲೆ ಈಕಿ ಒಂದು ಸರಿ ಭೇಟಿಯಾಗ್ಯಾಳ, ಆದ್ರೆ ಭಾಳ ಮಂದಿ ಸಿಗಂಗಿಲ್ಲ. ಇವರೆಲ್ಲ ಉಳ್ಕಿದವರೆಲ್ಲ ಇವ್ರು ಬೈಲೊಂಗಲಾಗ ಸುತ್ತಮುತ್ತ ಇರೋರು ಬರ್ತಾರೆ ನೋಡ್ರಿ, ಅವಾಗವಾಗ ಭೇಟಿ ಆಗ್ತೀವಿ. ಮತ್ತು ಏನಾದರೂ ಫಂಕ್ಷನ್ ಇದ್ರೆ ನನ್ನೂ ಕರೀತಾರೋ, ನಮ್ಮ ಮನೆಗೆ ಏನಾದರೂ ಇದ್ರೆ ನಾನು ಕರೆದಿರ್ತೀನಿ, ಬಂದಿರ್ತಾರೋ. ಈಕಿ ಅಂತಿ ಅಲ್ಲೇ ಬೈಲೊಂಗಲಾಗಿರ್ತಾಳೆ ನೋಡ್ರಿ. ಹಾಗಾಗಿ ಈಕಿ ನಮ್ಮ ಮನೆ ಹತ್ರ ನಮ್ಮದು ಅವ್ರದ್ದು ಮನೆ ಹಿಂದೆ ಮುಂದೆ ನಾನು ಪ್ರತಿ ಸರಿ ಊರಿಗೆ ಹೋದಾಗೆಲ್ಲ ಅಷ್ಟೇ ಭೇಟಿಯಾಗಿರ್ತೀನಿ. ಇದು ನೋಡ್ರಿ ನಾವಲ್ಲಿ ಮೈಸೂರಾಗ ಸ್ಕೂಲಲ್ಲಿದ್ದಾಗ ಡ್ಯಾನ್ಸ್ ಮಾಡಿದ್ದಿದ್ದು ಫೋಟೋ ತೆಗ್ದಿದ್ದ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಫೋಟೋ ಬಂದಿತ್ತಲ್ಲ, ಚಂದ ಬಂದಿತ್ತು ಅಂತೇಳಿ ತೊಗೊಂಡು ನಾನು ಇದನ್ನು. ಇಲ್ಲಿ ನೋಡ್ರಿ ನಮ್ದು ಸ್ಕೂಲ್ದು 10th ಮುಗಿಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಮಾತಾಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ. ನಮ್ಮ ಸ್ಕೂಲ್ನಾಗಂತೂ ತೆಗ್ಸಿರಲಿಲ್ಲ, ನಾವು ತೆಗೆಸ್ಕೊಂಡ್ರಾಯ್ತು ಒಂದೊಂದು ಫೋಟೋ ಎಲ್ಲರೂ ತೊಗೊಳ್ಳೋನು, ನೆನಪಿಗೆ ಇರ್ತಾವೆ ಎಲ್ಲರ ಹತ್ರ ಒಂದೊಂದು ಕಾಪಿ ಅಂತೇಳಿ ತೊಗೊಂಡಿದ್ದೀವಿ ನೋಡ್ರಿ. ಈ ಥರ ಇತ್ತು ನಮ್ಮ ಯೂನಿಫಾರ್ಮ. ಇದು ಲಾಸ್ಟ್ ಎಲ್ಲ ಎಕ್ಸಾಮ್, ಪ್ರಿಪ್ರೇಟ್ರಿ ಎಕ್ಸಾಮ್ ಮುಗಿಯೋ ಟೈಮ್ ಒಳಗೆ ನಾವು ತೆಗೆಸ್ಕೊಂಡೇವಿ. ಆವಾಗ ಒಂದೊಂದು ದಿವಸ ಹಿಂಗೆ ಶೂಸ್ ಅದು ಹಾಕ್ಕೊಂಡು ಹೋಗಲಿಲ್ಲ ಅಂದರೆ ಏನೂ ಮಾಡ್ತಿರ್ಲಿಲ್ಲ ನಮ್ಮ ಸ್ಕೂಲಾಗ. ಇಲ್ಲಾಂದ್ರೆ ಡೈಲಿ ನಾವು ಕಂಪಲ್ಸರಿ ಹಿಂಗೆ 2 ಜಡೆ ಹಾಕ್ಕೊಂಡು ಯೂನಿಫಾರ್ಮು, ಶೂಸು ಏನು ಬಿಟ್ಟು ಹೋಗಂಗಿಲ್ಲ ನೋಡ್ರಿ. ನಮ್ಮ ಸ್ಕೂಲ್ ಒಳಗಂತೂ
ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಇತ್ತು. ಆದರೆ ಎಕ್ಸಾಮ್ ಟೈಮ್ದಾಗ ಅಂತೇಳಿ ಈಕಿ ಒಬ್ಬಕ್ಕೆ ಚಪ್ಪಲ್ ಹಾಕೊಂಡು ಬಂದಿದ್ಲು. ನಾವು ಒಂದೊಂದು ದಿವಸ ಚಪ್ಪಲ್ ಹಾಕೊಂಡು ಹೋಗಿದ್ದೀವಿ. ಭಾಳ ಸರಿ ಎಲ್ಲ ಹಿಂಗೆ ದಿನ ಮಾತಾಡ್ಕೊತಿದ್ದೀವಿ, ಇವತ್ತು ಫೋಟೋ ತೆಗೆಸ್ಕೊಳ್ಳೋನು, ನಾಳೆ ಫೋಟೋ ತೆಗೆಸ್ಕೊಳ್ಳೋನು ಅಂತೇಳಿ. ಅವತ್ತು ಒಬ್ಬೊಬ್ಬರು ಒಂದು ಜಡೆನಾದರೂ ಹಾಕೊಂಡ್ಬರ್ತಿದ್ರು, ಇಲ್ಲ ಶೂಸರ ಬಿಟ್ಟು ಬರ್ತಿದ್ರು. ಹಿಂಗೆ ಮಾಡಿ ನಾವು ಸುಮಾರು ಒಂದು 15 ದಿವಸದೊಳಗೂ ತಳ್ಳಿದ್ದು. ಆಮೇಲೆ ಇನ್ನೆಲ್ಲ ಎಕ್ಸಾಮು ಮುಗಿಯಾಕೆ ಬಂತು, ಇನ್ನೇನು ಯಾರೂ ಸಿಗೋದಿಲ್ಲ. ಇವತ್ತು ಎಲ್ಲರೂ ರೆಡಿಯಾಗಿ ಬಂದಿಬೇಕು, ಆಕಿದ ಶೂಸ್ ಇಲ್ಲ ನಡೀತತಿ ಅಂತೇಳಿ ನಾವು ಹೋಗಿ ಫೋಟೋ ತೆಗೆಸ್ಕೊಂಡು ಬಂದೀವಿ ಇದನ್ನು. ಹಾಗಾಗಿ ಇದೊಂದು ಕಾಪಿ ಉಳಿತು ನೋಡ್ರಿ. ಇಲ್ಲಾಂದ್ರೆ ನಾವು ಯಾವುದೋ ಫೋಟೋಸು ತೆಗೆಸ್ಕೊತಾ ಇರಲಿಲ್ಲ ಯೂನಿಫಾರ್ಮ್ ಮೇಲೆ. ನೋಡ್ರಿ ಇವಾಗೆಲ್ಲ ಹೆಂಗದೀವಿ ಅಂತೇಳಿ. ಸಣ್ಣವ್ರು ಇವಾಗ ಎಲ್ಲರದು ಮದುವೆ ಆಗೈತಿ, ಎಲ್ಲರಿಗೂ ಮಕ್ಕಳಾಗ್ಯವ. ಇದು ಅಭಿಷೇಕ್ ಅಂತೇಳಿ ಹುಡುಗಿವ. ನಮ್ಮ ಮನ್ಯಾಗನ ನಾವು ಭಾಳ ಎತ್ಕೋತಿದ್ದೀವಿ ಈ ಹುಡುಗನ. ನಮ್ಮ ಮನ್ಯಾಗನ ಇರ್ತಿತ್ತು ಹುಡುಗ. ನಾವು ನಮ್ಮ ಮನ್ಯಾಗನ ಜೋಳಿಗೆ ಕಟ್ಟಿದ್ದೀವಿ, ನಮ್ಮ ಮನ್ಯಾಗನ ಮಲಗ್ತಿದ್ದ, ತಿನ್ನೋದು ಉಣ್ಣು ಜಾಸ್ತಿ ನಮ್ಮ ಮನ್ಯಾಗನ ಇರ್ತಿದ್ದ. ನಾವು ಇದಕ್ಕೆ ಹುಡುಗಿದ ಅಂಗಿ ಹಾಕಿ ಫೋಟೋ ತೆಗ್ಸಿದ್ದೆವು ನೋಡ್ರಿ. ಅದು ಫೋಟೋಸು ನಾವು ಒಂದು ಕಾಪಿ ಮತ್ತು ಅವ್ರ ಮಮ್ಮಿ ಒಂದು ಕಾಪಿ ತೊಗೊಂಡ್ರು. ಆ ಫೋಟೋ ಇದೆ. ಇವಾಗ ಅವರು ಎಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡ್ತಾರೆ. ಮೇ ಬಿ ವಿಡಿಯೋನು ನೋಡ್ಬೋದು. ನೋಡ್ರಿ ಹೆಂಗದಾನ ಅಭಿಷೇಕ್. ಇವಾಗ ದೊಡ್ಡವಾಗ್ಯಾನ, ಮಾತಾಡ್ಸೋದನ ಇಲ್ಲಮ್ಮ. ಇದು 10th ಇದ್ದಾಗ ನೋಡ್ರಿ, ನವೆಂಬರ್ 1 ಇದ್ದಾಗ ನಮಗೆ ಸೀರೆ ಉಟ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅವಾಗ ನಾನು ಮತ್ತು ನಮ್ಮ ಫ್ರೆಂಡ್ ಉಟ್ಕೊಂಡು ಹೋಗಿದ್ದೀವಿ. ನೋಡ್ರಿ ಹೆಂಗದಿನ್ನ ಅವಾಗ ಸಣ್ಣಕ್ಕೆ. ಇಲ್ಲಿ ನೋಡ್ರಿ 3 ಮಂದಿ ತೆಗೆಸ್ಕೊಂಡೀವಿ. ಆಯ್ತು ನೋಡ್ರಿ ಇದೊಂದು ಆಲ್ಬಮ್. ಇದು ನಾವು 5ನೇ ಇದ್ದಾಗ ಎಲ್ಲಿಗೆ ಅಂದ್ರೆ ಟ್ರಿಪ್ಪಿಗೆ ಹೋಗಿದ್ದೀವಿ. ಸುಮಾರು ಒಂದು ವಾರ ಹೋಗಿದ್ದೀವಿ. ಅವಾಗ ಮುರುಡೇಶ್ವರದಾಗ ತೆಗೆಸ್ಕೊಂಡಿರುವಂಥ ಫೋಟೋ ಇದು. ನಾ ಎಲ್ಲಿದ್ದಾನಂದ್ರೆ ಇಲ್ಲಿದ್ದಾನೆ ನೋಡ್ರಿ. ಭಾಳ ಸರ್ ಹಾಕಿದ್ದೇನೆ. ನಾನು 5th ಸ್ಟ್ಯಾಂಡರ್ಡ್ ಇದ್ನಿ. ನಮ್ಮ ತಮ್ಮ ತಂಗಿ ಅಂತೂ ಇನ್ನೂ ಸಣ್ಣವ್ರು ಇಲ್ಲಿದ್ದಾರೆ ನೋಡ್ರಿ. ಇಬ್ಬರು ನಮ್ಮವ್ವ ನಮ್ಮಪ್ಪ ಇಲ್ಲಿದ್ದಾರೆ. ಇವರೆಲ್ಲರೂ ಹಿಂಗೆ ಒಂದು 3-4 ಫ್ಯಾಮಿಲಿ ಕೂಡಿ ಹೋಗಿದ್ದೀವಿ ನಾವು. ಅವಾಗಿನ ಫೋಟೋ ಅಷ್ಟೊಂದೇನು ಕ್ಲಿಯರಾಗಿ ಬಂದಿಲ್ಲ ಅದು. ಇವೆರಡು ಆಲ್ಬಂಬ. ಆಮೇಲೆ ಇನ್ನೊಂದಷ್ಟಿದೆ, ಭಾಳ ತಡ್ರಿ ತೋರಿಸ್ತೇನೆ ಫೋಟೋ. ಲೆಂತಿ ಹಾಕತ್ತೆ ಅನಿಸ್ತತಿ, ಬಡ ತೋರಿಸ್ಕೊಂಡು ಹೋಗ್ತೀನಿ. ಇದು ಮದುವೆ ಆದಮೇಲೆ ನಂದಿ ಬೆಟ್ಟದಾಗ ತೆಗೆಸ್ಕೊಂಡಿದ್ದು. ನಾವು ಚಾಮುಂಡಿ ಬೆಟ್ಟಕ್ಕಂತೂ ಯಾವಾಗಲೂ ಹೋಗ್ತಾ ಇದ್ವಿ, ಅವಾಗ ತೆಗೆಸ್ಕೊಂಡಿರುವಂಥ ಫೋಟೋಸ್ ನೋಡ್ರಿ. ನಮ್ಮ ತಂಗಿ ನೋಡ್ರಿ ಈಕಿ ಹೆಂಗದ. ಆಕಿದು ಸ್ಕೂಲ್ ಡೇ ಇದ್ದಾಗಿಂದಿದೆ. ಆಕಿ ಎಲ್ಲ ಮೊನ್ನೆ ಫೋಟೋ ಕೊಟ್ಟು ಕಳಿಸಂದ್ರೆ ಎಲ್ಲನೂ ಕೊಟ್ಟು ಕಳಿಸ್ಬಿಟ್ಟಾಳ. ನಮ್ಮ ಮನೆಯವರು ಒಂದಷ್ಟು ಮೊಬೈಲ್ದಾಗೆಲ್ಲ ತೆಕ್ಕೊಂಡಿರೋ ಫೋಟೋನು ಎಲ್ಲ ಪ್ರಿಂಟ್ ಹಾಕಿಸಿ ತಂದಿಟ್ಟಾರ ನೋಡ್ರಿ. ನಮ್ಮ ತಂಗಿದು ಡ್ಯಾನ್ಸ್ ಮಾಡೋದು ಇದಕ್ಕೆ ಹಾಸ್ಟೆಲ್ದೊಳಗಿದ್ಲು ಉಗುರ್ಗೋಳ್ದಾಗ, ಅವಾಗಿಂದ ಆ್ಯನ್ಯುವಲ್ ಡೇ ನೋಡ್ರಿ ಇದು. ಇದು ಮೈಸೂರು ಚಾಮುಂಡಿ ಬೆಟ್ಟ. ಇಲ್ಲೂ ಡ್ಯಾನ್ಸ್ ಮಾಡತ್ತಾಳ ನೋಡ್ರಿ. ಬಡ ತೋರಿಸ್ಕೊಂಡು ಹೋಗ್ತೀನಿ, ಯಾಕಂದ್ರೆ ವಿಡಿಯೋ ಭಾಳ ಲೆಂತ್ ಆಗ್ತತಿ. ನಮ್ಮ ಶರತ್ ನೋಡ್ರಿ, ಇವ ಎಷ್ಟು ಸಣ್ಣ ಅದಾನ, ಅವ್ನು ಜಡಿ ತೆಗಿಯಾಗಿಂದಿದೆ. ಇವಾಗ ಅವ ದೊಡ್ಡವಾಗ್ಯಾನು. ನಮ್ಮ ತಂಗಿ ಇಲ್ಲದ ನೋಡ್ರಿ. ನೋಡ್ರಿ ಇದೆಲ್ಲ ಶರತ್ತನ ಜಡಿ ತೆಗಿಯಾಗಿನ ಫೋಟೋಸ್ ಇದೆ. ಇದು ಅಲ್ಲಿ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ನಲ್ಲ ಮೈಸೂರಾಗ, ಫ್ಯೂಚರ್ ಫೌಂಡೇಶನ್ ಮಾಂಟೆಸರಿ ಸ್ಕೂಲ್ ಅಂತ, ಅಲ್ಲಿ ಆ್ಯನ್ಯುವಲ್ ಡೇ ಇದ್ದಾಗ ನೋಡ್ರಿ ಇದು. ದೀಪಾಚೋ ಫೋಟೋ ತೆಗೆದಿದ್ರು, ಚಂದ ಬಂದಿತ್ತಲ್ಲ ಅಂಥೇಳಿ ನಾನು ಅದೊಂದು ಕಾಪಿ ತೊಗೊಂಡಿದ್ನಿ. ಇದು ನೋಡ್ರಿ ಇಯರ್ ಎಂಡಿಂಗ ಮಕ್ಕಳಿಗೆಲ್ಲ ಫೋಟೋ ಕೊಡ್ತಿದ್ದೀವಿ ನಾವು, ಆವಾಗ ತೆಗೆಸ್ಕೊಂಡಿರೋ ಅಂಥ ಫೋಟೋ ಇದು. ನಾನು ನನ್ನ ಫ್ರೆಂಡ ಇಬ್ಬರು ಒಂದೇ ಕ್ಲಾಸ್ ಟೀಚರ್ ಇದ್ವಿ ನಾವು. ನೋಡ್ರಿ ಇಲ್ಲಿದ್ದಾರೆ ನೋಡ್ರಿ ಮೀನಾಕ್ಷಿ ಮ್ಯಾಮ್, ನಾನು, ಇವರೆಲ್ಲ ನಮ್ಮ ಸ್ಟೂಡೆಂಟ್ಸು. ನಮ್ಮ ಮ್ಯಾಮ್ ಇವರು ಪ್ರಿನ್ಸಿಪಲ್. ಕ್ಲಿಯರಾಗಿ ಕಾಣಿಸತ್ತವ, ಅಷ್ಟೊಂದು ಕ್ಲಿಯರ್ ಇಲ್ಲ ಅದು ಫೋಟೋ. ನಾನು ಅವಾಗೂ ನೋಡ್ರಿ ದಪ್ಪ ಇದ್ನಿ. ಇದು ಅಷ್ಟೇ. ಅವತ್ತೇನು ಮಕ್ಕಳು ಫೋಟೋ ತೆಗೆದಿದ್ವಲ್ಲ, ಎಲ್ಲ ಕ್ಲಾಸ್ದು ಫೋಟೋ ತೆಗೆದಿದ್ದೀವಿ. ಲಾಸ್ಟ್ ಟೀಚರ್ಸ್ದೆಲ್ಲ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಲಾಸ್ಟಿಗೆ ಫೋಟೋ ತೆಕ್ಕೊಂಡಿದ್ದೀವಿ. ಆ ಫೋಟೋ ಇದು. ಇವರು ಲಕ್ಷ್ಮಮ್ಮ ಆಂಟಿ ಅಂತೇಳಿ, ಚಾಂದಿನಿ ಮ್ಯಾಮ್, ರಾಜೇಶ್ವರಿ ಮ್ಯಾಮು, ಮೀನಾಕ್ಷಿ ಮ್ಯಾಮು, ಇವರು ರೂಪಾ ಮ್ಯಾಮು, ಸವಿತಾ ಮ್ಯಾಮು, ನಾನು, ಅನುಷಾ, ಆಮೇಲೆ ಸರೋಜಾ ಆಂಟಿ ಅಂತೇಳಿ. ನೋಡ್ರಿ ಇಷ್ಟು ಚೆನ್ನಾಗಿದ್ದೀವಿ ನಾವು ಅವಾಗ. ನಮ್ಮ ತಂಗಿ ಸಿಂಗಲ್ ಡ್ಯಾನ್ಸ್ ಮಾಡೋಗಿದೆ. ಶ್ರೇಯಸ್ ನೋಡ್ರಿ ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ಫೋಟೋ ತೆಗೆದು ಕಳಿಸಿದ್ರು ಅವ್ರೆ.
ಯೂನಿಫಾರ್ಮ್ ಹಾಕಿ ನಮ್ಮನೆಯವ್ರು ಅವನ್ನೆಲ್ಲ ಪ್ರಿಂಟ್ ಹಾಕಿಸಿ ತಂದಿಟ್ಕೊಂಡಾರ. ಇವಾಗಾದರೆ ಎಲ್ಲ ಮೊಬೈಲ್ದಾಗ ಇಟ್ಕೋತೀವಿ. ಅವಾಗಾದ್ರೆ ಸ್ಕ್ರೀನ್ ಟಚ್ ಮೊಬೈಲ್ ಅಷ್ಟೊಂದು ಇರಲಿಲ್ಲಲ್ಲ, ಎಲ್ಲ ಫೋಟೋಸ್ನ ನಾವು ಪ್ರಿಂಟ್ ಹಾಕಿಸಿ ಇಟ್ಕೋತಿದ್ವಿ. ಇದು ನೋಡ್ರಿ ನಮ್ಮ ಚುಮ್ಮಿ, ನಮ್ಮ ನಾಯಿ ಇದೆ. ಇದನ್ನು ನಾವು ಬೇರೆದವ್ರಿಗೆ ಕೊಟ್ಟಿವಿ. ಈಗ ಮುಂಚೆ ನಮ್ಮ ಮನೆಯಾಗಿತ್ತು. ನಾನು ನಮ್ಮ ಮನೆಯವರಿಬ್ಬರು ವರ್ಕಿಂಗ್, ಬೆಳಗ್ಗೆ ಹೋದ್ರೆ ಸಂಜೆಗೆ ಬರ್ತಿದ್ದೀವಿ, ನೋಡ್ಕೊಳ್ಳೋರು ಯಾರಿಲ್ಲ ಅಂಥೇಳಿ ಇದನ್ನು ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿವಿ. ಅವಾಗಿಂದ ನೋಡ್ರಿ ನಾವು ನಾಯಿದು ಯಾವುದು ಸಾಕೋಕ್ಕಾಗಿಲ್ಲ. ಯಾಕಂದ್ರೆ ಸಾಕಿದ ಮೇಲೆ ವಾಪಸ್ ಅದನ್ನು ಹಿಂಗೆ ಬಿಟ್ಟು ಕೊಡೋದು, ಬೇರೆಯವ್ರಿಗೆ ಕೊಡೋದು ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಅದಕ್ಕಾಗಿ ಯಾವ ನಾಯಿನೂ ನಾವು ಸಾಕೋಕೆ ಹೋಗಿಲ್ಲ. ನಮ್ಮ ಶರತ್ ನೋಡ್ರಿ ಹುಡುಗಿದ ಹಂಗೆ ಹಾಕಿ ಫೋಟೋ ತೆಗ್ಸಿದ್ದಾರೆ, ಭಾಳ ಚಂದ ಇದ್ದವ. ಅವಾಗ ಇವೆಲ್ಲ ಮೊಬೈಲ್ದಾಗ ತೆಗ್ಸಿರುವಂಥ ಫೋಟೋಸ್ ನೋಡ್ರಿ. ಇವೆ ಗುರು ಪೂರ್ಣಿಮಾ ದಿವಸ ನಾವಷ್ಟು ಮೊಬೈಲ್ದಾಗ ಫೋಟೋಸ್ ತೆಗೆಸ್ಕೊಂಡಿದ್ದೀವಿ. ಟೀಚರ್ಸ್ ಎಲ್ಲ ಯೂನಿಫಾರ್ಮ್ ಇದು ನಮ್ಮದು, ಟೀಚರ್ಸ್ದೆಲ್ಲ ಯೂನಿಫಾರ್ಮು. ಆವಾಗ ಒಂದಷ್ಟು ಫೋಟೋಸ್ ತೆಗೊಂಡಿದ್ದೀವಿ ನೋಡ್ರಿ. ನಾವು ಅದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಏನು ಬಂದಿಲ್ಲ. ಇನ್ನು ನಾವು ಮದುವೆ ಆದಮೇಲೆ ಊಟಿಗೆ ಹೋಗಿದ್ದೀವಿ. ಅವಾಗಿಂದ ನೋಡ್ರಿ ಇದು ಒಂದು 3 ದಿವಸ ಹೋಗಿದ್ದೀವಿ ನಾವು ಊಟಿಗೆ. ಅವಾಗಿಂದ ಇದು ಒಂದೊಂದು ಸಿಂಗಲ್ ಫೋಟೋ. ಇದು ಗ್ರ್ಯಾಜುಯೇಷನ್ ಡೇ ನೋಡ್ರಿ. ಇದು ಗ್ರ್ಯಾಜುಯೇಷನ್ ಡೇದಾಗಿಂದ ಇದು ಅಷ್ಟು ಕ್ಲಿಯರ್ ಇಲ್ಲ. ಇವರೆಲ್ಲ ಎಷ್ಟು ಜನ ಟೀಚರ್ಸ್ ಇದ್ದೀವಿ. ಇಲ್ಲಿ ನಾನು ನೋಡ್ರಿ ನಂದು ಡಿಪ್ಲೊಮಾ ಮಾಡಿನೆಲ್ಲ ಮಾಂಟೆಸರಿ, ಆವಾಗ ನಂಗೆ ಸರ್ಟಿಫಿಕೇಟ್ ಕೊಟ್ಟಾಗಿನ ಫೋಟೋ ಇದು. ಆಮೇಲೆ ಇಲ್ಲಿ ಒಂದು ಸಿಂಗಲ್ ಫೋಟೋ. ಇದು ಯಾವಾಗಿಂದಂದ್ರೆ ಗುರು ಪೂರ್ಣಿಮಾ ದಿವಸ. ಇದು ಫಸ್ಟ್ ಇಯರ್, ನಾನು ಸ್ಕೂಲಿಗೆ ಸೇರ್ಕೊಂಡು ಫಸ್ಟ್ ಇಯರ್ ಇದು ನೋಡ್ರಿ. ಎಷ್ಟು ಜನ ಅದೀವಿ. ಇದಷ್ಟು ಮತ್ತು ಇನ್ನೊಂದಷ್ಟು ಅದಾವ ತಡ್ರಿ, ಫೋಟೋ ತೋರಿಸ್ಬಿಡ್ತಾನಂತೆ. ಇದು ನಾನು ಡ್ಯಾನ್ಸ್ ಮಾಡಿದ್ನಿ ಅವಾಗಿಂದ ನೋಡ್ರಿ. ಇದು ಆವಾಗ ನಾವು ಡ್ಯಾನ್ಸ್ ಮಾಡೋಕೆ ತೆಗ್ದಿರುವಂಥ ಫೋಟೋಸ್ ಇವೆ. ಚಂದ ಬಂದಿದ್ದು ಸಿಂಗಲಾಗಿ, ಹಂಗಾಗಿ ನಾನು ತೊಗೊಂಡು ಒಂದು ಸ್ವಲ್ಪ ದೊಡ್ಡ ಮಾಡಿ ಪ್ರಿಂಟ್ ಹಾಕಿಸಿ ಇಟ್ಕೊಂಡು ನೋಡ್ರಿ. ಈ ಡ್ರೆಸ್ ಇನ್ನೂ ಐತೆ ನನ್ನ ಹತ್ರ ನೋಡ್ರಿ. ಆವಾಗಿನ ಸಾನ್ವಿ ಹುಟ್ಟೆ ಇರಲಿಲ್ಲ, ಸಣ್ಣಗೆ ಇದ್ನಿ ಅವಾಗ. ಕೂದಲದು ನಾನು ಭಾಳ ಅಂದ್ರೆ ಭಾಳ ತಿಕ್ಕಿದ್ದು ರೀ ಅವಾಗ, ಎಷ್ಟು ಚಂದಿದ್ದು. ಇವಾಗ ನಾನು ನೋಡ್ರಿ ಎಲ್ಲ ಉದ್ರಿದಾವ. ಇಲ್ಲಾಂದ್ರೆ ನಾನು ಪ್ರತಿ ಸಾರಿ ಹೇರ್ ಕಟ್ ಮಾಡಿಸ್ತಿದ್ನಿ, ಅದ್ರಾದ್ರೂ ನೋಡ್ರಿ ಎಷ್ಟು ದಪ್ಪದಾವ ಕೂದಲು. ಇದು ಡ್ರೆಸ್ ಅಂತೂ ಭಾಳ ಚಂದ ಹೊಲ್ದು ಕೊಟ್ಟಾರ. ಇದನ್ನು ನಮ್ಮ ಮನೆಯವ್ರ ಫ್ರೆಂಡ್ ಹೊಲಿತಿದ್ರಲ್ಲಿ, ಅವ್ರು ಹೊಲ್ದು ಕೊಟ್ಟಾರ ನೋಡ್ರಿ. ಚಂದ ಭಾಳ ಐತಿ, ಹಾಗಾಗಿ ನಾನು ಇನ್ನೇ ಇಟ್ಕೊಂಡೇನೆ ಅದನ್ನು. ಇಲ್ಲಿ ಅದು ನೋಡ್ರಿ ನಾವೆಲ್ಲ ಫ್ರೆಂಡ್ಸು ಟೀಚರ್ಸು, ನಾನಿಲ್ಲಿದೆ ನೋಡ್ರಿ, ಇಲ್ಲಿದ್ದೀನಿ. ಇವರು ಮತ್ತು ಇವರು ಇಬ್ಬರೇ ಕಾಂಟ್ಯಾಕ್ಟ್ ಅದಾರ ಈಗ ನನಗೆ, ಇನ್ಯಾರೂ ಇಲ್ಲ. ಅಂದ್ರೆ ಫೋನ್ ಚೇಂಜ್ ಮಾಡಿದ್ದೇನಲ್ಲ, ಸುಮಾರು ನಂಬರ್ ಅಷ್ಟು ಹೋಗಿದ್ದಾವೆ. ನಾವು ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದೀವಿ, ಹಾಗಾಗಿ ಅವ್ರ ಜೋಡಿ ಅಷ್ಟೇ. ಯಾವಾಗಾದರೂ ತೀರಾ ಕಡಿಮೆ ಫೋನಾಗ ಮಾತಾಡೋದು. ಇದು ನೋಡ್ರಿ ಏನಿದು ಆ್ಯನ್ಯುವಲ್ ಡೇ. ಇದು ಇಲ್ಲದೇನು ನೋಡ್ರಿ ನಾನು. ಇದು ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ ಅವಾಗಿಂದ. ಇದು ಭಾಳ ವರ್ಷ ಆಯಿತು ನೋಡ್ರಿ, 2018ದಾಗ ಹೋಗಿದ್ದೀವಿ. ಅವಾಗ ಅಷ್ಟೇ ಸಾನ್ವಿ ಇರಲಿಲ್ಲ. ಇದು ನೋಡ್ರಿ ನಮ್ಮದು ಗ್ರ್ಯಾಜುಯೇಷನ್ ಡೇ. ಇದು ಅವಾಗೂ ಅಷ್ಟೇ ನಾವು ಡ್ಯಾನ್ಸ್ ಮಾಡಿದ್ದೀವಿ. ಅವಾಗಿನ ಇಲ್ಲದೆ ನೋಡ್ರಿ. ಇಲ್ಲಿ ಇವ್ರು ಅದಾರ ನೋಡ್ರಿ, ಅಚಿಂತ್ಯ ಪುರಾಣಿಕ್ ಅದಾನಲ್ಲ, ಡ್ರಾಮಾ ಜೂನಿಯರ್ಸಲ್ಲಿ ನೋಡಿರ್ಬೋದು ನೀವನ್ನ. ಸೀಸನ್ ಫಸ್ಟ್ ಒಳಗಿದ್ದ ಅಚಿಂತ್ಯ ಪುರಾಣಿಕ್ ಅಂತೇಳಿ. ಅವ್ರ ಮಮ್ಮಿ ನೋಡ್ರಿ ಇವರ. ನಾವೆಲ್ಲರೂ 1 ವರ್ಷನ ಟ್ರೈನಿಂಗ್ ಮಾಡಿದ್ದೀವಿ. ಆವಾಗ ಅವಿನ ಡ್ರಾಮಾ ಜೂನಿಯರ್ಗೆಲ್ಲ ಬಂದಿರಲಿಲ್ಲ, ಮತ್ತು ಯಾವ ಫಿಲಮ್ ಅದು ಏನು ಮಾಡ್ತಿರ್ಲಿಲ್ಲವ. ಆವಾಗ ನೋಡ್ರಿ ಇದೆ ಅವ್ನು ಸಮ್ಮರ್ ಕ್ಯಾಂಪಿಗೆಲ್ಲ ನಮ್ಮ ಸ್ಕೂಲಿಗೇನ ಬರ್ತಿದ್ದ, ಮಾಂಟೆಸರಿಗೇನೆ. ಆವಾಗ ಅಷ್ಟೊಂದು ಏನಾದರೂ ಇಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಅವ, ಸ್ವಲ್ಪ ಸೈಲೆಂಟನೇ ಇರ್ತಿದ್ದ. ಆದರೆ ಅವ ಹೆಂಗೆ ಸೆಲೆಕ್ಟ್ ಆದ ಏನೋ ಗೊತ್ತೇ ಆಗಲಿಲ್ಲ. ಆಮೇಲೆ ಟಿವಿಗೆ ಬಂದಾಗ ನಮಗೂ ಶಾಕ್ ಆಯಿತು, ಇವ್ ನಮ್ಮ ಹತ್ರನ ಬರ್ತಿದ್ದಲ್ಲ ಸಮ್ಮರ್ ಕ್ಯಾಂಪಿಗೆ ಹುಡುಗ ಅಂಥೇಳಿ. ಅವ್ರ ಮಮ್ಮಿ ನೋಡ್ರಿ ಇವ್ರೆ, ಅವರು ಟ್ರೈನಿಂಗ್ ಅಲ್ಲೇ ಮಾಡ್ಯಾರೋ, ಏನಿದು ನಮ್ಮ ಮ್ಯಾಮ್ ಹತ್ರನ. ಎಲ್ಲ ಫಿಲಮ್ ಎಲ್ಲ ಮಾಡಿದಾನೆ ನೋಡಿರ್ಬೋದು ನೀವು. ಯಾವ ಫಿಲಮ್ ಅಂದ್ರೆ ವಿಲನ್ ಫಿಲಮ್ ಅನ್ನಿಸ್ತತಿ. ದಿ ವಿಲನ್ ಫಿಲಮ್ ಒಳಗೆ ಅದಾನ ನೋಡ್ರಿ ಅವ ಅಚಿಂತ್ಯ. ಮೈಸೂರನ್ನ ಅವ್ರೂರು ಪ್ರಾಪರ್, ಹಾಗಾಗಿ ಅವ ಅಲ್ಲೇ ಬರ್ತಿದ್ದ, ಸಮ್ಮರ್ ಕ್ಯಾಂಪಿಗೆಲ್ಲ ಬರ್ತಿದ್ದ. ಅವ್ರ ಮಮ್ಮಿನೂ ಟ್ರೈನಿಂಗ್ ಬರ್ತಿದ್ದು ನೋಡ್ರಿ. ಇದು ಅಷ್ಟೇ ನಮ್ಮದು ಕ್ಲಾಸ್ ಅಂದ್ರೆ
LKG ಮಕ್ಕಳಿಗೆ ತೊಗೋತಾ ಇದ್ದೆ ನಾನು ಅವಾಗಿಂದ ನೋಡ್ರಿ. ನಾನು ದಕ್ಷಿಣಿ ಮ್ಯಾಮ್ ಅಂತೇಳಿ ಇಬ್ಬರು ತೊಗೋತಾ ಇದ್ವಿ. ಹಾಗಾಗಿ ಎಲ್ಲ ಮಕ್ಕಳ ಜೋಡಿ ನೋಡ್ರಿ ತಗೊಂಡಿವಿ. ಇವೆಲ್ಲ ದೊಡ್ಡವ್ರಾಗ್ಯಾರ ಇವಾಗ. ಇದು ಟೀಚರ್ಸ್ದು ಇಲ್ಲಿದೆ ನೋಡ್ರಿ. ಅಷ್ಟ ಭಾಳ ಅದು ಇವು ಫೋಟೋಸ. ಇನ್ನೊಂದು ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗಿ ತೋರಿಸ್ತೀನಿ. ಇದೊಂದು ಚೂರು ಚಂದಿಲ್ಲ, ಆದ್ರೆ ನೋಡ್ರಿ ಇದು ಒಂದು ಸಣ್ಣಕ್ಕಿದ್ದಾಗಿನ ಫೋಟೋ ಅಂದ್ರೆ ಇದೊಂದು ನೋಡ್ರಿ. ಅವಾಗೆಲ್ಲ ನೋಡ್ರಿ ಮೇಕಪ್ ಹೆಂಗಿತ್ತು ಡ್ಯಾನ್ಸಿಗೆ, ಹೆಂಗದೆ ನಾನು. ಅಯ್ಯೋ ನೋಡ್ರಿ, ಅವಾಗ ಡ್ಯಾನ್ಸ್ ಅಂದ್ರೆ ಸಾಕು ಹಿಂಗೆ ರೆಡಿ ಮಾಡಿಬಿಡ್ತಿದ್ರು. ನಮ್ಮ ಅಕ್ಕ ರೆಡಿ ಮಾಡಿದ್ಲಿ ಇದನ್ನು. ನನಗೆ ಅವಾಗ ರೆಡಿ ಆಗೋದು ಏನೂ ಬರ್ತಿರ್ಲಿಲ್ಲ, ಗೊತ್ತೂ ಆಗ್ತಿರ್ಲಿಲ್ಲ. ಅವಾಗಕ್ಕಿನ ನೋಡ್ರಿ ರೆಡಿ ಮಾಡಿದ್ಲು. ಅವಾಗಿನ ಫೋಟೋ ಇದು. ನಾನು 3rd ಏನೋ 4th ಸ್ಟ್ಯಾಂಡರ್ಡ್ ಇದ್ದೆ ಅವಾಗಿನ ನೋಡ್ರಿ ಇದು. ಆಮೇಲೆ ಇಲ್ಲ ನೋಡ್ರಿ ನಮ್ಮ ಮನೆಯವರು, ಅವರ ತಂಗಿಗಳು ಇವರಿಬ್ಬರು, ಸಾವಿತ್ರಿ ಮೇಘ. ಇವಾಗೆಲ್ಲ ಫುಲ್ ದೊಡ್ಡವ್ರಾಗ್ಯಾರ. ಅವಾಗ ನೋಡ್ರಿ ಸಣ್ಣವ್ರು ಅದಾರ. ಇದು ಮೊಬೈಲ್ದಾಗ ತೆಗ್ದಿದ್ದಿದ್ದು ಫೋಟೋ, ಕ್ಲಿಯರ್ ಇಲ್ಲ ನಮ್ಮವ್ವ ನಮ್ಮಪ್ಪ. ಆಮೇಲೆ ನಾನು ನಮ್ಮ ಮನೆಯವರು ಎಲ್ಲಿ ಮುರುಡೇಶ್ವರದಾಗ ತೆಕ್ಕೊಂಡಿದ್ದಿದ್ದು ನೋಡ್ರಿ. ನಾನು ನನ್ನ ಫ್ರೆಂಡು ಅದೇವಿ. ಇವು ಎಲ್ಲ ಮೊಬೈಲ್ದಾಗ ತೆಗೆಸ್ಕೊಂಡಿದ್ವಿ. ಪ್ರಿಂಟ್ ಹಾಕಿಸ್ಕೊಂಡು ಬಂದು ಇಟ್ಕೊಂಡೆ ನಾನು, ಇಯರ್ಲಿ ಮೆಮೊರೀಸ್ ಅಂಥೇಳಿ. ಇದ್ರಾಗ ನೋಡ್ರಿ ಹೆಂಗದೇನಿ. ಇದು ಮೊಬೈಲ್ದಾಗ ತೆಕ್ಕೊಂಡಿದ್ದೆ. ಇದು ನೋಡ್ರಿ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗಿದ್ದಿದ್ದೆ, ಡ್ಯಾನ್ಸ್ ಮಾಡಿದ್ದು ಅವಾಗಂತ ಹೇಳಿ ಸಣ್ಣಾಗದೀನಿ. ಇದು ಟೀಚರ್ಸ್ ಡೇ ನೋಡ್ರಿ. ನಮ್ಮ ಮ್ಯಾಮ್ ಎಲ್ಲರಿಗೂ ಒಂದೇ ಥರ ಸೀರೆ ತಂದು ಕೊಡ್ತಿದ್ರು ಪ್ರತಿ ವರ್ಷ. ಅವಾಗಿನ ನೋಡ್ರಿ ಇದು ಒಂದಷ್ಟು ಜನಕ್ಕೆ ರೆಡ್ ಯೆಲ್ಲೋ ಈ ಥರ ತಂದು ಕೊಟ್ಟಿದ್ರು. ಆವಾಗ ಫೋಟೋ ತೆಗೆಸ್ಕೊಂಡಿದ್ದೀವಿ ಹೊರಗಡೆ. ಅವಾಗಿದ್ದಿದ್ದು ಇಲ್ಲೇ ನೋಡ್ರಿ ನಾ ಫಸ್ಟ್. ಆಮೇಲೆ ನಮ್ಮ ತಂಗಿ ನೋಡ್ರಿ ಹೆಂಗದ, ಅಕ್ಕಿ ಸ್ಕೂಲ್ ಒಳಗಿಂದಿದ್ದು. ಇಲ್ಲೊಂದು ಕಾಪಿ ಐತೆ ಅಂದ್ರೆ ಮತ್ತು ಭಾಳ ಅದಾವು, ಕರೆ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಹಂಗಾಗಿ ತೋರ್ಸಕತ್ತಿಲ್ಲನೇ. ಇದು ಯಾವಾಗಂದ್ರೆ ಇದು ನೋಡ್ರಿ, ಇದು ವುಮೆನ್ಸ್ ಡೇ ಅನ್ನಿಸ್ತತಿ ಅವತ್ತಿಂದಿದೆ. ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಬರಕ್ಕೆ ಹೇಳಿದ್ರು ಮ್ಯಾಮ್ ಎಲ್ಲರಿಗೂ. ಅವಾಗಿದು ಇಲ್ಲದೆ ನೋಡ್ರಿ, ನಾ ಕೇಕೆಲ್ಲ ಕಟ್ ಮಾಡಿದ್ದೀವಿ ನಾವು ಸ್ಕೂಲ್ ಒಳಗೆ. ಅವಾಗಿನ ಫೋಟೋ ಇದು. ಇದು ಒಂದು ನನ್ನ ಸಿಂಗಲ್ ಫೋಟೋ. ಇನ್ನೆಲ್ಲ ಸುಮಾರು ಒಂದಷ್ಟು ಹಳಿ ಫೋಟೋಸ್ ಅದಾವು. ಇದು ಕೃಷ್ಣ ಜನ್ಮಾಷ್ಟಮಿ ದಿವಸ ನೋಡ್ರಿ, ನಮಗೆಲ್ಲ ಲೆಹೆಂಗಾ ಹಾಕೊಂಡು ಬರೋಕೆ ಹೇಳಿದರು. ಆವಾಗಿನ ಫೋಟೋ ಇದು. ಇದು ಲೆಹೆಂಗಾ ನಂದಲ್ಲ, ಇದು ಇವ್ರದ್ದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಅವ್ರು ಕೊಟ್ಟಿದ್ರು, ಅವ್ರದ್ದು ಹಾಕೊಂಡು ಹೋಗಿದ್ನಿ ನೋಡ್ರಿ. ನನ್ನ ಹತ್ರ ಈ ಥರ ಇತ್ತು, ಆದರೆ ನಾನು ಅದನ್ನ ಹಾಕೊಂಡು ಹೋಗಿರಲಿಲ್ಲ, ಇದನ್ನ ಹಾಕೊಂಡು ಹೋಗಿದ್ನಿ. ಅದು ನೋಡ್ರಿ ಇಷ್ಟ. ಇನ್ನೆಲ್ಲ ಇವೆಲ್ಲ ಹಳಿವದಾವು, ತೋರಿಸೋದೇನು ಬೇಡ. ಇದು ಗ್ರ್ಯಾಜುಯೇಷನ್ ಡೇ ಇದ್ದು. ನಾನು ಇಲ್ಲದೆ ನೋಡ್ರಿ, ಇಲ್ಲೇ ಕಾಣಿಸ್ವತ್ತು ಅನಿಸ್ತತಿ ಮುಖ. ಇಲ್ಲದೇನ ಇದು ಒಂದು ನಮ್ಮ ಎಂಗೇಜ್ಮೆಂಟ್ ಇಲ್ಲ ಐತೆ ನೋಡ್ರಿ. ನಮ್ಮ ತಮ್ಮ ನಮ್ಮ ತಂಗಿ ಇಲ್ಲದಾರ. ನಮ್ಮ ತಂಗಿ ನಮ್ಮ ತಮ್ಮ ಎಷ್ಟು ಸಣ್ಣವ್ರು ಅದಾರ ನೋಡ್ರಿ ಅವಾಗ. ಇದು ಅಷ್ಟ ಗ್ರ್ಯಾಜುಯೇಷನ್ ಡೇ ಇದ್ದಿದ್ದು. ಅದು ನೋಡ್ರಿ ಇಷ್ಟ ಫೋಟೋಸ್ ನೋಡ್ರಿ, ಎಲ್ಲ ಫೋಟೋಸ ಒಂದಷ್ಟು ಅದಾವೆ ಇನ್ನು. ಆದರೆ ಇವು ಅಷ್ಟೊಂದು ಕ್ಲಿಯರ್ ಇಲ್ಲ ನೋಡ್ರಿ. ಎಲ್ಲ ಫುಲ್ ಭಾಳ ಬ್ಲರ್ ಅದಾವು, ಹಾಗಾಗಿ ಅವನೇನು ತೋರ್ಸೋಕೆ ಹೋಗೋದಿಲ್ಲ. ಇಷ್ಟಿದು ನೋಡ್ರಿ ನಮ್ಮ ಫೋಟೋಸ್, ಎಂಗೇಜ್ಮೆಂಟ್ ಫೋಟೋಸ್ ಆಗಿರ್ಬೋದು, ನಾನು ಮೈಸೂರಾಗಿನೂ ಎಲ್ಲ ಫೋಟೋಸು. ಒಂದಷ್ಟು ಫೋಟೋಸ್ ನಾನು ನೋಡಿರಲಿಲ್ಲ, ಇವನು ಸುಮಾರು ದಿವಸ ಆಗಿತ್ತು. ಆದ್ರೆ ಮೊನ್ನೆ ನಮ್ಮ ತಂಗಿ ಇಲ್ಲದಾವ ಅವಾಗಳ ಮನೆಯಾಗ ಅಂತೇಳಿ ಎಲ್ಲ ಕೊಟ್ಟು ಕಳಿಸಿಳು. ಒಂದು ವ್ಲಾಗ್ ಮಾಡಿರತ್ತಂತೇಳಿ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಂತ ಡೈಲಿ ವ್ಲಾಗ್ ಜೊತೆಗೆ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.